ಬ್ಲಾಕ್ ಅಂಡ್ ವೈಟ್ ದಂಧೆ ನಡೆಸಿರುವ ಬಗ್ಗೆ ಜಯಚಂದ್ರ ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ. ಜಯಚಂದ್ರ ವಿಚಾರಣೆಯಲ್ಲಿ ಪ್ರಭಾವಿ ಸಚಿವರೊಬ್ಬರ ಹೆಸರನ್ನ ಕೂಡ ಜಯಚಂದ್ರ ಬಾಯ್ಬಿಟ್ಟಿರುವಂತದ್ದು. ಜಯಚಂದ್ರ ಲೋಕೋಪಯೋಗಿ ಸಚಿವ ಮಹಾದೇವಪ್ಪ ಆಪ್ತ ಅಂತ ಹೇಳಲಾಗಿತ್ತು. ಸಚಿವ ಮಹಾದೇವಪ್ಪ ಆಪ್ತ ನಾಗರಾಜು ವಿಚಾರಣೆ ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು. ಇನ್ನು ಜಾರಿ ನಿರ್ದೇಶನಾಲಯದ ಮೂಲಗಳಿಂದ ಸುವರ್ಣ ನ್ಯೂಸ್ಗೆ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣ ಸಂಬಂಧ 7 ಮಂದಿಯನ್ನ ಇಡಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿ ಜಯಚಂದ್ರ ಕೆಲಸ ಮಾಡಿಸ್ತಾ ಇದ್ರು. ಕಪ್ಪು ಹಣವನ್ನ ಬಿಳಿ ಹಣವನ್ನಾಗಿ ಮಾಡೋದಕ್ಕೆ ದಂಧೆಯನ್ನ ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಈಗ ಬಹಿರಂಗ ಆಗ್ತಾ ಇರುವಂತದ್ದು. ಕಪ್ಪು ಹಣವನ್ನ ವೈಟ್ ಮಾಡೋದಕ್ಕೆ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಜಯಚಂದ್ರ ಒತ್ತಡ ಹಾಕಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬ್ಯಾಂಕ್ಗಳ ಮೇಲೆ ಪ್ರಭಾವ ಬೀರಿ 5 ಕೋಟಿಗೂ ಹೆಚ್ಚು ಹೊಸ ನೋಟಿನ ಸಂಗ್ರಹವನ್ನ ಜಯಚಂದ್ರ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಬನ್ನಿ ಬಗ್ಗೆನೂ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಜಯಚಂದ್ರ ಇಡಿ ಅಧಿಕಾರಿಗಳು ನಡೆಸಿದಂತ ವಿಚಾರಣೆಯಲ್ಲಿ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ ಶಶಿಶೇಖರ್? ಹರೀಶ್, ಕಳೆದ 5-6 ದಿನಗಳಿಂದ ಜಯಚಂದ್ರ ಅವರನ್ನ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಬ್ಲಾಕ್ ಅಂಡ್ ವೈಟ್ ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಈಗಾಗಲೇ 7 ಜನರನ್ನ ಬಂಧಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಜಯಚಂದ್ರ ಅವರು ಸಚಿವರೊಬ್ಬರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಅನ್ನೋದು ಇಡಿ ಅಧಿಕಾರಿಗಳ ಮಾಹಿತಿಯಿಂದ ತಿಳಿದು ಬರ್ತಾ ಇರುವಂಥದ್ದು. ಆದರೆ ಆ ಪ್ರಭಾವಿ ಸಚಿವ ಯಾರು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟ ಆಗಿಲ್ಲ. ಜಯಚಂದ್ರ ತಮ್ಮ ಮನೆಯಲ್ಲಿ ಸಿಕ್ಕಿದಂತಹ ಅಕ್ರಮ ಆಸ್ತಿಗಳ ಪಟ್ಟಿ ಮತ್ತು ನಗದು ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CBI ಅಧಿಕಾರಿಗಳು ಒಂದು FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಆ FIR ನ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಜಯಚಂದ್ರ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ವಿಚಾರಣೆಯಲ್ಲಿ ಪ್ರಭಾವಿ ಸಚಿವರೊಬ್ಬರ ಹೆಸರನ್ನ ಜಯಚಂದ್ರ ಉಲ್ಲೇಖಿಸಿದ್ದಾರೆ. ಸಚಿವರ ಪಾತ್ರದ ಬಗ್ಗೆ ಈ ಇಡೀ ಅಕ್ರಮ ಹಣದ ವಹಿವಾಟು ಮತ್ತು ಅಕ್ರಮ ಆಸ್ತಿ ಗಳಿಕೆಯ ವಿಚಾರದಲ್ಲಿ ಸಚಿವರೊಬ್ಬರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸುವರ್ಣ ನ್ಯೂಸ್ಗೆ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಇದರ ಜೊತೆಗೆ ಈಗಾಗಲೇ ಇವರು ಜಯಚಂದ್ರ PWD ಮಿನಿಸ್ಟರ್ ಮಹಾದೇವಪ್ಪ ಅವರ ಆಪ್ತ ಅಧಿಕಾರಿ ಮತ್ತು ಅವರ ಸಂಬಂಧಿ ಅಂತ ಗುರುತಿಸ್ಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಈ ಒಟ್ಟು ಅವ್ಯವಹಾರದಲ್ಲಿ ಸಚಿವ ಮಹಾದೇವಪ್ಪ ಅವರ ಪಾತ್ರ ಇದೆಯಾ ಅಥವಾ ಇಲ್ಲವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಮಹಾದೇವಪ್ಪ ಅವರ ಆಪ್ತ ನಾಗರಾಜು ಎಂಬಾತನನ್ನು ಕರೆಸಿ ಆತನನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಈಗಾಗಲೇ 7 ಜನರನ್ನು ಬಂಧಿಸಿದ್ದಾರೆ ಮತ್ತು ಇನ್ನೂ ಕೂಡ 5 ಜನ ಬ್ಯಾಂಕ್ ಅಧಿಕಾರಿಗಳನ್ನು ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಸಂಜೆಯ ವೇಳೆಗೆ ಅದರಲ್ಲಿ ಕೆಲವು ಅಧಿಕಾರಿಗಳನ್ನು ಬಂಧನಕ್ಕೊಳಪಡಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ CBI ಅಧಿಕಾರಿಗಳು ಮೂರು FIRಗಳನ್ನು ದಾಖಲಿಸಿಕೊಂಡಿದ್ದಾರೆ. 3 FIRಗಳಲ್ಲೂ ಕೂಡ ಒಟ್ಟು 4 ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಇರುವಂತಹ ಬಗ್ಗೆ FIRನಲ್ಲಿ ದಾಖಲಾಗಿದೆ ಮತ್ತು ಕೆಲವು ಬ್ಯಾಂಕ್ ಮ್ಯಾನೇಜರ್ಗಳನ್ನು ಬಂಧಿಸಿದ್ದಾರೆ ಕೂಡ. ಈಗ ಇಲ್ಲಿ ಸಚಿವರ ಪಾತ್ರ ಏನು, ಆ ಸಚಿವರು ಯಾರು, ಜಯಚಂದ್ರ ಬಾಯ್ಬಿಟ್ಟಿರುವಂತಹ ಸಚಿವರು ಯಾರು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಈ ಜಯಚಂದ್ರ ಅವರು ಸಚಿವ ಮಹಾದೇವಪ್ಪ ಅವರಿಗೆ ಆಪ್ತರಾಗಿದ್ದರು ಅನ್ನೋ ಕಾರಣದಿಂದಾಗಿ ಮಹಾದೇವಪ್ಪ ಅವರ ಸಹಾಯಕ ನಾಗರಾಜು ಅವರನ್ನು ಇಡಿ ಅಧಿಕಾರಿಗಳು ಕಳೆದ ನಿನ್ನೆ ಮತ್ತು ಇಂದಿನಿಂದಲೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮಹಾದೇವಪ್ಪ ಅವರ ಪಾತ್ರ ಇದೆಯಾ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ವಿಚಾರಣೆ ಆದ ನಂತರ ಅಂದರೆ ಮಹಾದೇವಪ್ಪ ಅವರ ಆಪ್ತ ಸಹಾಯಕ ನಾಗರಾಜು ಅವರ ವಿಚಾರಣೆ ಆದ ನಂತರ ಮಹಾದೇವಪ್ಪ ಅವರ ಪಾತ್ರದ ಬಗ್ಗೆ ಏನಾದರೂ ಅವರಿಗೆ ಸಾಕ್ಷ್ಯ ಲಭ್ಯವಾದರೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ಸಚಿವರಾಗಿರೋ ಕಾರಣದಿಂದಾಗಿ ಅವರನ್ನ ನೇರವಾಗಿ ವಿಚಾರಣೆಗೆ ಒಳಪಡಿಸುವುದಕ್ಕೆ ಸಾಧ್ಯವಿಲ್ಲದ ಕಾರಣ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಆನಂತರ ವಿಚಾರಣೆಗೆ ಹಾಜರಾಗಬೇಕು, ಈ ರೀತಿ ತಮ್ಮ ವಿರುದ್ಧ ಕೆಲವು ಆರೋಪಗಳು ಬಂದಿವೆ ಅಂತ ಇಡಿ ಅಧಿಕಾರಿಗಳು ಹೇಳುವಂತಹ ಸಾಧ್ಯತೆ ಇದೆ. ಆದರೆ ಜಯಚಂದ್ರ ಒಬ್ಬ ಸಚಿವರ ಹೆಸರನ್ನು ಹೇಳಿರುವಂಥದ್ದು. ಆದರೆ ಆ ಸಚಿವ ಯಾರು ಅನ್ನೋದು ಸ್ಪಷ್ಟ ಆಗಿಲ್ಲ. ಆದರೆ ಜಯಚಂದ್ರ ಅವರಿಗೆ ಮಹಾದೇವಪ್ಪ ಅವರಿಗೆ ಆಪ್ತನಾಗಿರೋದ್ರಿಂದಾಗಿ ಜಯಚಂದ್ರ
ಇವರ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ನೋಟ್ ನಿಷೇಧ ಆದ ನಂತರ ಸಾಕಷ್ಟು ಪ್ರಮಾಣದ ಅಕ್ರಮ ಆಸ್ತಿಯನ್ನು ಅಂದರೆ 152 ಕೋಟಿಗೂ ಹೆಚ್ಚು ಮೌಲ್ಯದ ಅಕ್ರಮ ಆಸ್ತಿಯನ್ನು IT ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಅದರ ಆಧಾರದ ಮೇಲೆ IT ಅಧಿಕಾರಿಗಳು ಅಕ್ರಮ ಹಣದ ವಹಿವಾಟಿನ ಮೇಲೆ ನಿಗಾ ಇಡುವುದಕ್ಕಾಗಿ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದರಲ್ಲಿ ಸಚಿವರನ್ನು ವಿಚಾರಣೆ ಮಾಡ್ತಾರಾ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಹಾಗಾಗಿ ನೋಟಿಸನ್ನು ನೀಡುವಂತಹ ಸಾಧ್ಯತೆ ಇದೆ ಹರೀಶ್. ಓಕೆ ಶಶಿಶೇಖರ್, ಇಲ್ಲಿ ಏನು 7 ಜನರನ್ನ ಬಂಧಿಸಿದ್ದಲ್ಲದೆ ಈಗ 5 ಜನ ಬ್ಯಾಂಕ್ ಸಿಬ್ಬಂದಿಯನ್ನ ಅಧಿಕಾರಿಗಳನ್ನ ಕೂಡ ಇಡಿ ಅಧಿಕಾರಿಗಳು ಬಂಧಿಸಿರುವಂತದ್ದು. ಈ 5 ಜನ ಯಾರ್ಯಾರು ಅನ್ನೋದು ಏನಾದರೂ ಮಾಹಿತಿ ಬಹಿರಂಗ ಆಗಿದೆಯಾ? ಹರೀಶ್, ಈಗಾಗಲೇ CBI ಅಧಿಕಾರಿಗಳು 3 FIRಗಳನ್ನು ದಾಖಲಿಸಿಕೊಂಡಿದ್ದಾರೆ. ಒಂದು ಜಯಚಂದ್ರ ಮತ್ತು ಅವರ ಆಪ್ತರು ಮತ್ತು ಯಾರು ಗುತ್ತಿಗೆದಾರರಿದ್ದರು ಅವರು ನಡೆಸಿದಂತಹ ಅಕ್ರಮ, ಅದು IT ಅಧಿಕಾರಿಗಳ ದಾಳಿ ವೇಳೆ ಪತ್ತೆಯಾಗಿದ್ದಂತಹ 152 ಕೋಟಿಗೂ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ CBI FIR ದಾಖಲಿಸಿರುವಂಥದ್ದು. ಇದರ ಜೊತೆಗೆ 2 FIR ದಾಖಲಾಗಿದೆ. ಅದು ಬಸವನಗುಡಿಯ ಸೆಂಟ್ರಲ್ ಬ್ಯಾಂಕ್ನ ಮ್ಯಾನೇಜರ್ ವಿರುದ್ಧ ಮತ್ತು ಮತ್ತೊಂದು ಚಾಮರಾಜನಗರದಲ್ಲಿ ಒಂದು FIR ದಾಖಲಾಗಿದೆ. ಈ 3 FIRಗಳ ಆಧಾರದ ಮೇಲೆ ಯಾರ್ಯಾರು ಅಕ್ರಮ ಹಣದ ವಹಿವಾಟಿನಲ್ಲಿ ತೊಡಗಿದ್ರು, ನೋಟುಗಳ ನಿಷೇಧ ಆದ ನಂತರ ಹಳೆ ನೋಟುಗಳನ್ನು ಅಂದರೆ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಪರಿವರ್ತಿಸುವಂತಹ ಕೆಲಸದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳ ಪಾತ್ರ ಇತ್ತು. ಹೀಗಾಗಿ ಈಗಾಗಲೇ 3ಕ್ಕೂ ಹೆಚ್ಚು ಬ್ಯಾಂಕ್ನ ಅಧಿಕಾರಿಗಳನ್ನು ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ನಿನ್ನೆ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ದಾರೆ. ಈಗ 5 ಬ್ಯಾಂಕ್ ಅಧಿಕಾರಿಗಳನ್ನು ಅಂದರೆ ಖಾಸಗಿ ಬ್ಯಾಂಕ್ಗಳಿಗೆ ಸೇರಿದ್ದ 5 ಅಧಿಕಾರಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ರಿಸರ್ವ್ ಬ್ಯಾಂಕ್ ಹೊಸ ನೋಟುಗಳ ಬಿಡುಗಡೆಯಾದ ನಂತರ ಕೆಲ ನೋಟುಗಳ ಕ್ರಮ ಸಂಖ್ಯೆಯ ಆಧಾರದ ಮೇಲೆ ಬ್ಯಾಂಕ್ಗಳಿಗೆ ಹಣವನ್ನು ವಿತರಿಸಿತ್ತು. ಯಾವ ಕ್ರಮ ಸಂಖ್ಯೆಯ ನೋಟುಗಳು ಜಯಚಂದ್ರ ಅವರ ಮನೆಯಲ್ಲಿ ಸಿಕ್ಕಿದ್ದಾವೆ ಮತ್ತು ಚಿಕ್ಕರಾಯಪ್ಪ ಮತ್ತು ಅವರ ಗುತ್ತಿಗೆದಾರರಾದ ಚಂದ್ರಕಾಂತ್ ಮತ್ತು ಚಕ್ರವರ್ತಿ, ನಜೀರ್ ಮತ್ತು ಇಬ್ರಾಹಿಂ ಇವರ ಮನೆಗಳಲ್ಲಿ ಸಿಕ್ಕಂತಹ ಹೊಸ ನೋಟುಗಳು ಯಾವ ಬ್ಯಾಂಕ್ಗಳಿಗೆ ಸೇರಿದ್ವು, RBIನಿಂದ ಯಾವ ಬ್ಯಾಂಕ್ಗಳಿಗೆ ರವಾನೆಯಾಗಿದ್ವು ಅನ್ನೋದ್ರ ಮಾಹಿತಿಯ ಮೇಲೆ ಯಾವ ಬ್ಯಾಂಕ್ಗಳು ಈ ಅವ್ಯವಹಾರದಲ್ಲಿ ತೊಡಗಿದ್ದಾವೆ ಅವರನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಈಗ ವಿಚಾರಣೆಯಲ್ಲಿ ಅವರ ವಿರುದ್ಧ ಪ್ರಾಥಮಿಕ ಸಾಕ್ಷ್ಯಗಳು ಲಭ್ಯವಾದ ನಂತರ ಅವರನ್ನು ಅಧಿಕೃತವಾಗಿ ಬಂಧನಗೊಳಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಆನಂತರ ಮತ್ತೆ ವಿಚಾರಣೆಗೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಅಕ್ರಮ ಹಣದ ವ್ಯವಹಾರ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರ ಪಾತ್ರ ಇರುವಂಥದ್ದು ಇಡಿ ಅಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು. ಹರೀಶ್, ಓಕೆ ಶಶಿಶೇಖರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.